ನಮಸ್ಕಾರ ಸ್ನೇಹಿತರೆ, ಇವತ್ತಿನ ಈ ವ್ಲಾಗ್ನಲ್ಲಿ ನಾನು ನನ್ನ ಜನ್ಮಸ್ಥಳವಾದ ನನ್ನ ಊರಿಗೆ ಹೋಗ್ತಾ ಇದ್ದೀನಿ. ಹೋಗಿ ಊರು ಸೇರ್ಕೋಕಂಡ ಯಾವುದು ಅಂತ ಲಾಸ್ಟ್ ವಿಡಿಯೋದಲ್ಲೇ ನಿಮ್ಗೆ ತಿಳಿಸಿದ್ದೀನಿ. ಚಿಕ್ಕಬಳ್ಳಾಪುರ ಅಂತಂದ್ರೆ ನಮ್ಗೆ ಮೊದಲು ನೆನಪಾಗೋದು ಏನ್ ಹೇಳಿ, ಎಂತವ್ರು ಕೇಳಿದ್ರು ಚಿಕ್ಕಬಳ್ಳಾಪುರ ಅಂದಿದ ತಕ್ಷಣ ನಂದಿ ಹಿಲ್ಸ್ ಅಂತ ಹೇಳ್ತಾರೆ. ಯಾಕಂದ್ರೆ ಅಷ್ಟು ಫೇಮಸ್ ಆಗಿದೆ ನಂದಿ ಹಿಲ್ಸ್. ಹೊಸದಾಗಿ ಈಶಾ ಫೌಂಡೇಶನ್ ಅಥವಾ ಆದಿಯೋಗಿ ಸ್ಟ್ಯಾಚು ಅಂತ ನಿರ್ಮಾಣ ಮಾಡಿದ್ದಾರೆ. ಇದರಿಂದ ಅಲ್ಲಿ ಕೂಡ ಅಷ್ಟೇನೆ ಪ್ರವಾಸಿಗರು ಜಾಸ್ತಿ ಆಗ್ತಾ ಇದ್ದಾರೆ. ಪ್ರವಾಸಿಗರಲ್ಲಿ ಒಂದು ವಿನಂತಿ ಏನಪ್ಪಾ ಅಂತಂದ್ರೆ, ಹೋಗಿ ನೀವು ಯಾವುದೇ ಜಾಗಕ್ಕೆ ಹೋಗಿ, ಆದ್ರೆ ಅಲ್ಲಿರುವಂತ ಪರಿಸರವನ್ನ ಯಾವುದೇ ಕಾರಣಕ್ಕೂ ಹಾಳು ಮಾಡಬೇಡಿ. ಪ್ಲಾಸ್ಟಿಕ್ ಬಾಟ್ಲ್ ಎಸೆಯೋದಾಗ್ಲಿ, ಪ್ಲಾಸ್ಟಿಕ್ ಕವರ್ ಎಸೆಯೋದಾಗ್ಲಿ, ನೀವು ಒಂದು 1 ಅವರ್ ಇಲ್ಲ 2 ಅವರ್ ಸ್ಪೆಂಡ್ ಮಾಡಿ ಬಂದ್ಬಿಡ್ತೀರಾ. ಆದ್ರೆ ಅದರ ಪರಿಣಾಮ ಬೀರೋರು ಯಾರು ಅಂತಂದ್ರೆ ಅಲ್ಲಿರುವಂತ ಲೋಕಲ್ಸ್. ಇದರಿಂದ ನಾನ್ ನಿಮ್ಗೆ ಏನ್ ಹೇಳ್ತೀನಿ ಅಂತಂದ್ರೆ, ನೀವ್ ಯಾವ್ದೇ ಜಾಗಕ್ಕೆ ಹೋಗ್ಲಿಕ್ಕರು ಪರಿಸರವನ್ನ ಹಾಳು ಮಾಡೋಂಥ ಕೆಲಸ ಯಾವುದೇ ಕಾರಣಕ್ಕೂ ಮಾಡಬೇಡಿ. ಪ್ಲಾಸ್ಟಿಕ್ ಬಾಟಲ್ನ ಆದಷ್ಟು ಅವಾಯ್ಡ್ ಮಾಡಿ. ಆ ಟೋಲಲ್ಲಿ ಪಾಸ್ ಆದೆ, ಈ ಟೋಲಲ್ಲೂ ದುಡ್ಡು ಕೊಡ್ಬೇಕಾ? ಸ್ನೇಹಿತರೆ, ನನ್ಗೊಂದು ಡೌಟು. ದೇವನಹಳ್ಳಿ ಟೋಲಲ್ಲಿ 2 ಟೋಲ್ ಇದಾವೆ. ಒಂದು ಟೋಲ್ ಏನಾದ್ರು ಪಾಸ್ ಆದ್ರೆ ಇನ್ನೊಂದು ಟೋಲ್ ನಮ್ಗೆ ಸಿಗುತ್ತೆ ಕಾರಲ್ಲಿ ಬಂದ್ರೆ. ಈ ಟೋಲಲ್ಲಿ ಕೂಡ ನಾವು ದುಡ್ಡು ಕಟ್ಟಬೇಕಾ? ಯಾರಿಗಾದ್ರೂ ಗೊತ್ತಿದ್ರೆ ಕಮೆಂಟ್ ಮಾಡಿ. ಬೆಂಗಳೂರಿಂದ ದೇವನಹಳ್ಳಿ ಕಡೆಗೆ ಯಾರಾದ್ರೂ ಬರ್ತಾ ಇದ್ರೆ ದಯವಿಟ್ಟು ನಿಧಾನಕ್ಕೆ ಬನ್ನಿ. 80 ಸ್ಪೀಡ್ ಒಳಗಡೆ ಇರೋದಕ್ಕೆ ಟ್ರೈ ಮಾಡಿ. ಯಾಕಂತ ಹೇಳಿದ್ರೆ ಇಲ್ಲಿ ನಮ್ಮ ಟ್ರಾಫಿಕ್ ಪೊಲೀಸ್ನವರು ಸ್ಪೀಡ್ ಲಿಮಿಟ್ಗೆ ಅಂತ ಹಿಡಿತಾ ಇದ್ದಾರೆ. ಸೊ ಇದರಿಂದ 80 ಸ್ಪೀಡ್ಗಿಂತ ಯಾರು ಕ್ರಾಸ್ ಮಾಡಕ್ ಹೋಗ್ಬೇಡಿ. 2 ವೀಲರ್ ಆದ್ರೂ ಆಗ್ಲಿ, ಕಾರಲ್ಲಾದ್ರೂ ಆಗ್ಲಿ. ನಮ್ಮ ಭಾವ ಇದ್ದಂಗ ಅವ್ರೆ ಕಾರಲ್ಲಿ. ನಮ್ಮ ಭಾವ ಅವ್ರ ತಾಯಿ ಅವ್ರಿಗೆ ಹುಷಾರಿಲ್ಲ ಅಂತೇಳಿ ಬೆಂಗಳೂರಿಗೆ ಬಂದಿದ್ರಂತೆ. ದೇವನಹಳ್ಳಿ ಹತ್ರ ಇರೋ ವೈಭವಲ್ಲಿ ಊಟ ಮಾಡ್ಕೊಂಡು ಅವ್ರು ಆಲ್ರೆಡಿ ಹೋಗ್ತಾ ಇದ್ದಾರೆ. ಓ ಒಳ್ಳೆ ಏನ್ ಗುರು, ಮಲ್ಟಿ ಆಕ್ಸಲ್ ಬಸ್ ಈ ತರ ಕೂಗ್ತಾ ಇದೆ. ನೋಡಿ ಬಾಸ್, ಕೇಳಕ್ಕೆ ಒಂಥರ ಮಜಾ. ಸೌಂಡ್ ಕೇಳಿಸ್ಕೊಳ್ಳಿ. ZX6R ವೆಹಿಕಲ್ ಇದು, ಮಸ್ತ್ ಇದೆ ಗುರು. ಸೌಂಡ್ ಬರೀ ನಾನು ಮಾತಾಡೋದಕ್ಕಿಂತ ಸೌಂಡೇ ಜಾಸ್ತಿ ಇದೆ. Years later. ಕ್ಯಾಚ್ ಅಲ್ಲ, ಓಡೋದಕ್ಕೂ ಸಿಗಲ್ಲ ಇವಾಗ. ಓಡೋದಕ್ಕೂ ಸಿಗಲ್ಲ, ಎಲ್ಲೋದ ನೋಡಿದ್ರು ಇರೋದ್ರಲ್ಲೇ ಖುಷಿಯಾಗಿರ್ಬೇಕು. ದೊಡ್ಡವ್ರು ಹೇಳಿದಾರೆ, ಆಸ್ತಿ ಇದ್ದಷ್ಟು ಕಾಲ್ ಚಾಚು ಅಂತ. ಅದನ್ನ ಎಲ್ಲಾ ಹುಡುಗರು ಮೈಂಡಲ್ಲಿ ಇಟ್ಕೋಬೇಕು. ಇವಾಗ ನನ್ನ ಹತ್ರ ಪಲ್ಸರ್ ಇದೆ, ನನಗಿದೆ ದೊಡ್ಡ ಸೂಪರ್ ಬೇಕು. ಅಕಸ್ಮಾತ್ ನನ್ನ ಹತ್ರ ಸ್ಪ್ಲೆಂಡರ್ ಇತ್ತು ಅಂತಂದ್ರೆ ಸ್ಪ್ಲೆಂಡರ್ ನನಗೆ ಸೂಪರ್ ಬೇಕು. ಈ ತರ ಯಾವಾಗ ಹುಡುಗರು ಥಿಂಕ್ ಮಾಡ್ತಾರೆ ನೋಡಿ, ಅವಾಗ ತಂದೆ ತಾಯಿಗಳಿಗೆ ಯಾವ್ದೇ ಕಷ್ಟ ಆಗಲ್ಲ. ನಿಮ್ಮ ಸ್ಕೂಲ್ಗೆ ಮತ್ತೆ ಕಾಲೇಜ್ ಸೇರ್ಸೋದಿಕ್ಕೆ ಎಲ್ಲೆಲ್ಲಿಂದನೋ 1 ರೂಪಾಯಿ ಕೂಡಿಟ್ಟು ನಿಮ್ಮನ್ನ ಓದಿಸಿರ್ತಾರೆ. ಸಪೋಸ್ ನೀವೇನಾದ್ರು ಮುಂದೆ ದೊಡ್ಡವರಾದಾಗ ನಿಮ್ಮ ಮಕ್ಕಳನ್ನ ನೀವು ಸ್ಕೂಲ್ಗೆ ಹಾಕ್ಬೇಕು ಅಂದ್ರೆ, ಈಗೇನ್ ಗುರು LKG ಸ್ಟೂಡೆಂಟ್ಸ್ಗೆ 70,000 80,000 ಕೇಳೋ ಪರಿಸ್ಥಿತಿ ಬಂದಿದೆ. ಇವಾಗಿನ ಟೈಮಲ್ಲೇ ನಮ್ಗೆ ಎಜುಕೇಶನ್ ಸಿಸ್ಟಮ್ ಈ ತರ ಆಗಿದೆ. ಮುಂದಿನ ದಿನಗಳಲ್ಲಿ ನಮ್ಗೆ ಯಾವ ತರ ಬದಲಾಗುತ್ತೆ ಅಂತ ಹೇಳೋದಕ್ಕಾಗಲ್ಲ. ನೀವು ಎಷ್ಟು ದುಡಿತೀರಾ ದುಡ್ದ್ಬಿಟ್ಟು ತಗೊಳ್ಳಿ, ಆದ್ರೆ ನಿಮ್ ತಂದೆ ತಾಯಿಗಳಿಗೆ ಮಾತ್ರ ಯಾವ್ದೇ ಕಾರಣಕ್ಕೂ ನೋವು ಮಾಡಬೇಡಿ. ಕ್ಲಾಪ್ಸ್ ಹೊಡ್ರಿ, ಸುಮ್ಮನೆ ಕೂತಿರಲ್ಲ. ಈ ವಿಡಿಯೋ ಯಾರೇ ನೋಡ್ತಾ ಇರ್ಬೋದು, ಚಿಕ್ಕವರಿಂದ ದೊಡ್ಡವರವರೆಗೂ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಂತಾ ಇದ್ದೀನಿ. ನಂದಿ ಹಿಲ್ಸ್ ಇಲ್ಲಿಂದ ನಿಮ್ಗೆ ತೋರಿಸ್ತೀನಿ. ಅಲ್ಲಿ ಕಾಣಿಸ್ತಾ ಇರೋ ಬೆಟ್ಟ ನಂದಿ ಹಿಲ್ಸ್. ರೈಟ್ ಸೈಡ್ ಅಲ್ಲಿ ನಾಗಾರ್ಜುನ ಕಾಲೇಜ್ ಅಂತ ಸಿಗುತ್ತೆ. ಅದರ ಆಪೋಸಿಟ್ ಅಲ್ಲಿ ನಮ್ಗೆ ನಂದಿ ಹಿಲ್ಸ್ ಬೆಟ್ಟನೇ ನಮ್ಗೆ ನೋಡೋದಿಕ್ ಸಿಗುತ್ತೆ. ಇದು ಏನಕ್ಕೆ ಹಾಕ್ತಾರೆ ಅಂತಾನೋ ಗೊತ್ತಿಲ್ಲಪ್ಪ ನಂಗೆ. ಈ ಸ್ಪೀಡ್ ಬ್ರೇಕ್, ಅದು ಒಂದ್ ಕಡೆ ಸ್ಪೀಡ್ ಬ್ರೇಕು ಅಲ್ಲ. ಚಿಕ್ಕಬಳ್ಳಾಪುರ ಬೈಪಾಸ್ ಇಂದ ಎಂಟ್ರಿ ಆಗ್ತಾ ಇದೀವಿ. ಚಿಕ್ಕಬಳ್ಳಾಪುರ ಹೋಗೋದಕ್ಕಿಂತ ಮುಂಚೆ ನಮ್ಗೆ 2 ರೂಟ್ ಅನ್ನೋದು ಸಿಗುತ್ತೆ.
ಒಂದು ಬೈಪಾಸ್ ಇಂದ ಸ್ಟ್ರೈಟ್ ಹೋದ್ರೆ ನಮಗೆ ಚಿಕ್ಕಬಳ್ಳಾಪುರ ಒಳಗಡೆಯಿಂದ ಹೋಗೋದಿಲ್ಲ. ಇನ್ನೊಂದು ಲೆಫ್ಟ್ ತಗೊಂಡ್ರೆ ಚಿಕ್ಕಬಳ್ಳಾಪುರ ಒಳಗಡೆ ಅನ್ನೋದು ರೋಡ್ ಹೋಗುತ್ತೆ. ಈ ಜಂಕ್ಷನ್ ಚದಲ್ಪುರ ಗೇಟ್ ಅಂತ ಕರೀತಾರೆ. ಇಲ್ಲಿಂದ ನಮಗೆ ಮೈನ್ ಸಿಟಿ ಅಂದರೆ ಚಿಕ್ಕಬಳ್ಳಾಪುರ ಟೌನ್ ಅನ್ನೋದು ಸ್ಟಾರ್ಟ್ ಆಗುತ್ತೆ. ರೈಲ್ವೆ ಹೋಗೆ ಫಸ್ಟ್ KSRTC ವೆಹಿಕಲ್ಗಳಿಗೆ ಎಮಿಷನ್ ಟೆಸ್ಟ್ ಮಾಡಿಸಿದಾರ ಇಲ್ಲ ಅಂತ ಚೆಕ್ ಮಾಡಬೇಕು. ಇಲ್ಲಿಂದ ನಮಗೆ ಚಿಕ್ಕಬಳ್ಳಾಪುರ ಟೌನ್ ಅನ್ನೋದು ಸ್ಟಾರ್ಟ್ ಆಗುತ್ತೆ. ಸುಮ್ಮನೆ ನಿಮಗೆ ಚಿಕ್ಕಬಳ್ಳಾಪುರನ ಎಕ್ಸ್ಪ್ಲೋರ್ ಮಾಡೋದಕ್ಕೆ ಕಷ್ಟ ಈ ಕಡೆ ಬಂದಿದ್ದು. ಇಲ್ಲ ಅಂದಿದ್ರೆ ನಾನು ನಾರ್ಮಲ್ ಆಗಿ ಬೈಪಾಸ್ ಇಂದನೇ ಹೋಗ್ಬಿಡ್ಬೋದಾಗಿತ್ತು. ಇಲ್ಲಿಂದ ಲೆಫ್ಟ್ಗೆ ಹೋದ್ರೆ ನಮಗೆ ವೆಂಕಟೇಶ್ವರ, ಅಲ್ಲೇ ನೋಡ್ತಾ ಇರ್ಬೋದು, ವೆಂಕಟೇಶ್ವರ ಬೇಕರಿ ಅಂತ ಸಿಗುತ್ತೆ. ಅಲ್ಲಿ ನೀವು ದಿಲ್ ಪಾಸ್ ಏನಾದ್ರು ಟ್ರೈ ಮಾಡಂಗಿದ್ರೆ ಅಲ್ಲಿ ವಿಸಿಟ್ ಮಾಡಿ. ಇದು ಚಿಕ್ಕಬಳ್ಳಾಪುರ ಮೈನ್ ಬಸ್ ಸ್ಟ್ಯಾಂಡು. ಇದು ಆದಮೇಲೆ ನೆಕ್ಸ್ಟ್ ನಮ್ಗೆ ಇನ್ನು ಬರೋದೇ ಚಿಕ್ಕಬಳ್ಳಾಪುರದಿಂದ ಆ ಕಡೆ ಎಕ್ಸಿಟ್ ಬರುತ್ತೆ. ಎಂಟ್ರಿ ಪಾಯಿಂಟಿಂದ ಎಕ್ಸಿಟ್ ಪಾಯಿಂಟು ಇದೇ ರೋಡೇನೆ. ಚಿಕ್ಕಬಳ್ಳಾಪುರ ಮೈನ್ ಸಿಟಿಯಿಂದ ಈಗ ಹೊರಗಡೆ ಬಂದಿದ್ವಿ. ಹೊರಗಡೆಯಿಂದ ಎಕ್ಸಿಟ್ ಆಗಿ ಇದು ಈ ರೋಡು ಮತ್ತೆ ಹೈವೇ ಟಚ್ ಆಗುತ್ತೆ NH7ಗೆ. ಇಲ್ಲಿಂದ ನಮಗೆ ಮೈನ್ ಹೈವೇ ಅನ್ನೋದು ಸ್ಟಾರ್ಟ್ ಆಗುತ್ತೆ. ಹಂಗೆ ಸ್ವಲ್ಪ ಮುಂದೆ ಬಂದ್ರೆ ಸಾಯಿಬಾಬಾ ಟೆಂಪಲ್ ಅನ್ನೋದು ಸಿಗುತ್ತೆ. ಒಳಗಡೆ ಹೋಗಿ ನೋಡ್ಬೋದು. ಗುರುವಾರ ಟೈಮಲ್ಲಿ ಯಾವತ್ತಾದ್ರೂ ವಿಸಿಟ್ ಮಾಡಿ, ತುಂಬಾ ಚೆನ್ನಾಗಿದೆ. ನೀವು ಟೆಂಪಲ್ ಒಳಗಡೆ ಹೋಗ್ತಾ ಇದ್ದಂಗೆ ನಿಮ್ಗೆ ಒಂಥರ ಪಾಸಿಟಿವ್ ಫೀಲ್ ಆಗುತ್ತೆ. ಹಿಂಗೆ ಸ್ವಲ್ಪ ದೂರ ಹೋಗ್ತಾ ಇದ್ರೆ ನಮ್ಗೆ ಈಶಾ ಫೌಂಡೇಶನ್ ಕೂಡ ಸಿಕ್ಬಿಡುತ್ತೆ. ಈಶಾ ಫೌಂಡೇಶನ್ ನಮ್ಗೆ ದಾರಿ ಪಕ್ಕದಲ್ಲೇ ಇಲ್ಲ. ಅಲ್ಲಿಂದ ಮೈನ್ ರೋಡ್ ಇಂದ ಹೆಚ್ಚು ಕಮ್ಮಿ ನಮ್ಗೆ ಒಂದು 4-5 ಕಿಲೋಮೀಟರ್ಸ್ ಒಳಗಡೆ ಇದೆ. ನೀವು ಬೈಕಲ್ಲಿ ಹೋದ್ರೆ ನಿಮ್ಗೆ ಬೆಸ್ಟ್. ಇಲ್ಲ ಬಸ್ಸಲ್ಲಿ ಹೋಗ್ತೀನಿ ಅಂತಂದ್ರೆ ನೀವು ಚಿಕ್ಕಬಳ್ಳಾಪುರ ಬಸ್ ಸ್ಟ್ಯಾಂಡ್ ಹೋಗಿ ನಂತರ ನೀವು ಅಲ್ಲಿಂದ ಬಸ್ಸಲ್ಲಿ ಹೋಗ್ಬೇಕಾಗುತ್ತೆ. ನೀವು ಸ್ವಲ್ಪ ಮುಂದೆ ಬಂದಾದ್ಮೇಲೆ ನಮ್ಗೆ ಸದ್ಗುರು ಸನ್ನಿಧಿ ಅಂತ ಬೋರ್ಡ್ ಸಿಗುತ್ತೆ. ಇಲ್ಲಿಂದ ನೀವು ಲೆಫ್ಟ್ ಹೋದ್ರೆ ಈಶಾ ಫೌಂಡೇಶನ್ಗೆ ಸೀದಾ ಹೋಗ್ತೀರಾ. ಎಕ್ಸ್ಪಾಲ್ಸ್ ಇದ್ದಿದ್ರೆ ಹಿಂಗೆ ಹಾರಿಸ್ಕೊಂಡು ಹೋಗ್ಬೋದಾಗಿತ್ತು. ಆದ್ರೆ ಏನಾಯ್ತು, ನಮ್ ಗಾಡಿ ಆಫ್ ರೋಡ್ಗೂ ಸಿದ್ಧ, ಹೈವೇಗೂ ಸಿದ್ಧ ಅಂತಾನೆ. ಈ ನನ್ನ ಮಕ್ಳು ಮತ್ತೆ ಶುರು ಮಾಡಿದ್ರಯ್ಯ. ಚಿಕ್ಕಬಳ್ಳಾಪುರದಲ್ಲಿ ಒಂದು ಕೊರತೆ ಇತ್ತು. ಏನಪ್ಪ ಅಂತಂದ್ರೆ ಎಷ್ಟೋ ಜನ ಸ್ಟೂಡೆಂಟ್ಸು ತಾವು ಮೆಡಿಕಲ್ ಮಾಡಬೇಕು ಅಂತಂದ್ರೆ ಬೆಂಗಳೂರು ಮತ್ತೆ ಬೇರೆ ಕಡೆ ಎಲ್ಲ ಹೋಗಿ ಓದ್ಬೇಕಾಗಿತ್ತು. ಡಾಕ್ಟರ್ ಸುಧಾಕರ್ ಅವರ ನೇತೃತ್ವದಲ್ಲಿ ಒಂದು ಮೆಡಿಕಲ್ ಕಾಲೇಜ್ನ ಸ್ಥಾಪನೆ ಮಾಡ್ತಾರೆ. ಅಲ್ಲಿಂದ ನೀವು ವೈಟ್ ಕಲರ್ ಏನ್ ನೋಡ್ತಾ ಇದ್ದೀರಾ ಅದೇನೆ ಮೆಡಿಕಲ್ ಕಾಲೇಜು. ದೂರದಿಂದ ನಿಮ್ಗೆ ಕಾಣಿಸ್ತಾ ಇದೆಯೋ ಇಲ್ವೋ ಗೊತ್ತಿಲ್ಲ. ಬನ್ನಿ ಮೈನ್ ಗೇಟ್ ತೋರಿಸ್ತೀನಿ. ಹತ್ರದಿಂದ ನೋಡ್ಕೊಬಿಡಿ. ಇದೇ ಮೆಡಿಕಲ್ ಕಾಲೇಜು, ನಂದಿ ವೈದ್ಯಕೀಯ ಕಾಲೇಜು ಮತ್ತು ಸಂಶೋಧನಾ ಸಂಸ್ಥೆ ಚಿಕ್ಕಬಳ್ಳಾಪುರ. ನಂದಿ ಮೆಡಿಕಲ್ ಕಾಲೇಜ್ ಅಂಡ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಚಿಕ್ಕಬಳ್ಳಾಪುರ. ಅರ್ಥ ಆಯ್ತು ಅನ್ಸುತ್ತೆ. ಬೇರೆ ಚಂದ್ರ ಆದ್ಮೇಲೆ 1 ಕಿಲೋಮೀಟರ್ ಅಲ್ಲಿ ನಮ್ಗೆ ಬರ್ಗರ್ ಕಿಂಗ್ ಮತ್ತೆ ಸ್ಟಾರ್ಬಕ್ಸ್, KFC, ಎಂಪೈರ್ ಎಲ್ಲಾನು ಇಲ್ಲಿ ಸಿಗುತ್ತೆ. ನೀವು ಬೇಕಾದ್ರೆ ನಿಮ್ ಫ್ಯಾಮಿಲಿ ಜೊತೆ ಬಂದಾಗ ಟೈಮ್ ಸ್ಪೆಂಡ್ ಮಾಡ್ಬೋದು. ಪರವಾಗಿಲ್ಲ ಗುರು, ಏನೇನೋ ಡೆವಲಪ್ಮೆಂಟ್ ಆಗ್ತಾ ಇದೆ ನಮ್ಮ ಊರ್ ಕಡೆನು. ಏನೇನೋ ಹೊಸದಾಗಿ ಏನೇನೋ ಕನ್ಸ್ಟ್ರಕ್ಷನ್ಸ್ ಎಲ್ಲ ಮಾಡ್ತಾ ಇದಾರೆ. ಪರವಾಗಿಲ್ಲ, ಇದೇ ತರ ಇಂಪ್ರೂವ್ಮೆಂಟ್ ಆಗ್ಲಿ. ಸ್ನೇಹಿತರೆ, ಇನ್ನೇನು ನಮ್ಮ ಊರು ರೀಚ್ ಆಗೋದಕ್ಕೆ ಇನ್ನೇನು ಕೆಲವೇ ನಿಮಿಷಗಳು ಬಾಕಿ ಇದೆ. 2 ಕಿಲೋಮೀಟರ್ ಹೋದ್ರೆ ನಮ್ಮ ಮನೆ ಸಿಗುತ್ತೆ. ಅದಕ್ಕಿಂತ ಮುಂಚೆ ನಿಮ್ಗೊಂದು ನಮ್ಮೂರಲ್ಲಿ ಫೇಮಸ್ ಆಗಿರೋಂಥ ಪ್ಲೇಸು ನಿಮ್ಗೆ ತೋರಿಸೋದಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಅದರಿಂದ ಇಲ್ಲಿ ಒನ್ ವೇಲಿ ಜಸ್ಟ್ 100 ಮೀಟರ್ ಅಷ್ಟೇ ಇರೋದು. ಈ ಕಡೆ ಎಕ್ಸಿಟು. ಆ ಕಡೆಯಿಂದ ಬರಬೇಕು ಅಂದ್ರೆ 3 ಕಿಲೋಮೀಟರ್ ಹೋಗಿ ಮತ್ತೆ ವಾಪಸ್ ಬರಬೇಕು. ಅದರಿಂದ ಹಿಂಗೆ ಬಂದೆ. ಸೊ ಇದೇನೆ ನೀವು ನೋಡ್ತಾ ಇದ್ದೀರಾ, ಚಿತ್ರಾವತಿ ಡ್ಯಾಮ್ ಅಂತ ನೀವು ಕೇಳೇ ಇರ್ತೀರಾ. ಅಲ್ಲಿ ಕರ್ಕೊಂಡು ಹೋಗ್ತಾ ಇದ್ದೀನಿ.
ಇಲ್ಲಿ ಬೋರ್ಡ್ ಏನು ನಿಮಗೆ ನೋಡೋದಕ್ಕೆ ಸಿಗಲ್ಲ, ಯಾಕೆ ಅಂದರೆ ತುಂಬ ಹಳೇದಾಗಿದೆ ಬರೆದು. ರೀಸೆಂಟಾಗಿ ರೈಡರ್ಸ್ ಎಲ್ಲನೂ ಪೆನ್ಗೊಂಡ ಫೋರ್ಟ್ಗೆ ವಿಸಿಟ್ ಕೊಡ್ತಾ ಇರ್ತಾರೆ. ಹಾಗೆ ದಾರಿಯಲ್ಲಿ ಹೋಗ್ತಾ ಹೋಗ್ತಾ ಈ ಪ್ಲೇಸ್ ಕೂಡ ನೀವು ವಿಸಿಟ್ ಮಾಡ್ಕೊಂಡು ಹೋಗ್ಬೋದು. ಡ್ಯಾಮ್ ನೋಡ್ದಂಗೂ ಆಗುತ್ತೆ, ಅದೇ ರೀತಿ ಒಂದು ಪ್ಲೇಸ್ನ ಎಕ್ಸ್ಪ್ಲೋರ್ ಮಾಡ್ದಂಗೂ ಆಗುತ್ತೆ. ಇಲ್ಲಿ ಡ್ಯಾಮಲ್ಲಿ ನೀರು ಎಷ್ಟಿದ್ದಾವೆ ಅಂತ ಗೊತ್ತಿಲ್ಲ. ಡ್ಯಾಮ್ ಏನಾದರೂ ಫುಲ್ಲು ತುಂಬೋದ್ರೆ ಇಲ್ಲಿ ಫುಲ್ಲು ಜನನೂ ಜನ. ಈಗ ಮಾತಾಡ್ಸೋದಕ್ಕೂ ಒಬ್ಬರು ಇಲ್ಲ. ಡ್ಯಾಮಲ್ಲಿ ನೀರೇನೋ ಇದೆ, ಬಟ್ ಎಷ್ಟಿದ್ದಾವೆ ಅಂತ ಗೊತ್ತಿಲ್ಲ. ಬೇಸಿಗೆ ಕಾಲ ಬಂತು ಅಂದರೆ ಡ್ಯಾಮ್ ಪೂರ್ತಿ ಒಣಗೋಗ್ತಾ ಇತ್ತು. ಇಲ್ಲಿ ಸೆಂಟ್ರಲ್ಲಿ ಒಂದು ಬಾವಿ ಇದೆ, ಆ ಬಾವಿ ಒಳಗಡೆ ಈಜಾಡೋದಕ್ಕೆ ಹೋಗ್ತಾ ಇದ್ವಿ. ಗಾಡಿ ನೆರಳಲ್ಲಿ ಹಾಕೋಣ. ಈ ಡ್ಯಾಮು ಕನ್ಸ್ಟ್ರಕ್ಷನ್ ಮಾಡೋದಕ್ಕೆ ಒಂದೇ ಒಂದು ರೀಸನ್ನು, ನಮ್ಮ ಕರ್ನಾಟಕದಲ್ಲಿ ಬರ್ತಾ ಇದ್ದಂತಹ ನೀರು ಆಂಧ್ರ ಪ್ರದೇಶ್ಗೆ ಹೋಗ್ತಾ ಇತ್ತು. ಇದನ್ನ ತಡೆಗಟ್ಟೋದಕ್ಕೆ ಆಗಿನ ಟೈಮಲ್ಲಿ ನಮ್ಮ ಕ್ಷೇತ್ರದ MLA ಆದ ಸಂಪಂಗಿ ಅವರ ನೇತೃತ್ವದಲ್ಲಿ ಈ ಡ್ಯಾಮು ನಿರ್ಮಾಣ ಆಯಿತು. ಅವಾಗಿಂದ ಇವಾಗಿನವರೆಗೂ ಈ ಡ್ಯಾಮು ಕರೆಕ್ಟಾಗಿ ಮೇಂಟೈನ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ನಮ್ಮೂರು ಬಂದು ಮೈನು ಗ್ರಾಮ ಪಂಚಾಯತಿ ಆಗಿರುತ್ತೆ. ಈ ಗ್ರಾಮ ಪಂಚಾಯತಿಯಿಂದ ನಮಗೆ ಇದ್ರ ಸುತ್ತಲೂ ಮುತ್ತಲು ಹಳ್ಳಿಗಳು ಯಾವ್ಯಾವ ಇದ್ದಾವೆ, ಆ ಹಳ್ಳಿಗಳಿಗೆಲ್ಲನೂ ನೀರನ್ನು ಸರಬರಾಜು ಮಾಡೋದು ಈ ಡ್ಯಾಮ್ನ ಕರ್ತವ್ಯ. ಡ್ಯಾಮಲ್ಲಿ ನೀರಿದ್ರೆ ಎಲ್ಲ ಹಳ್ಳಿಗಳಿಗೂ ನೀರು ಸರಬರಾಜು ಮಾಡ್ತಾರೆ, ಇಲ್ಲ ಅಂತಂದರೆ ಏನೂ ಮಾಡೋಕ್ಕಾಗಲ್ಲ. ಸೊ ಅದಕ್ಕೆ ಮಳೆಗಾಲ ಎಷ್ಟು ಇಂಪಾರ್ಟೆಂಟು ಅಂತ ಪ್ರತಿಯೊಬ್ಬರಿಗೂ ಗೊತ್ತಾಗಬೇಕು. ಇದೊಂದೇ ಕಡ್ಲ ಈ ಕಾಗದಕ್ಕೆ ಒಳ್ಳೆ ವಿಷಯ ಅಂತ ನೀನು ಹೇಳಿದ್ದು. ಸುತ್ತಲೂ ನೀವು ನೋಡ್ಬೋದು, ಇದರಲ್ಲೂ ಕೂಡ ಸ್ವಿಮ್ಮಿಂಗ್ ಮಾಡ್ತಾಯಿದ್ರು ನಮ್ಮ ಹುಡುಗರು. ನಾನಂತೂ ಮಾಡಿಲ್ಲ ಈ ಡ್ಯಾಮಲ್ಲಿ. ನಮ್ಮ ಊರಿನ ಹುಡುಗರೆಲ್ಲನೂ ಇಲ್ಲೇ ಸ್ವಿಮ್ಮಿಂಗ್ ಎಲ್ಲ ಮಾಡ್ತಾಯಿದ್ರು. ಅಲ್ಲಿ ನೀವೇನು ನೋಡ್ತಾ ಇದ್ದೀರಾ, ಆ ಲೈಟಿಂದ ಅಲ್ಲಿವರೆಗೂ ಜಂಪ್ ಮಾಡ್ತಾಯಿದ್ರು. ಅದನ್ನೆಲ್ಲ ನೋಡಿ ನನಗೆ ಬೆಂಕಿಯನ್ನು ಇಟ್ಟುಕೊಂಡು ಏನು ಮಾಡದೆ ಆರಿಸಿಕೊಳ್ಳುವುದು. ಇದೇನಾದ್ರು ಫುಲ್ ತುಂಬೋದ್ರೆ ಎಷ್ಟು ಜನ ಬರ್ತಾರೆ ಅಂದರೆ ಜಾಗ ಇರಲ್ಲ ಓಡಾಡೋದಕ್ಕೂ ಸಹ. ನೀವು ಇಲ್ಲಿ ನೋಡ್ತಾ ಇದ್ದೀರಾ, ಅಲ್ಲಿಂದ ನೀರು ಏನಾದರೂ ತುಂಬೋದ್ರೆ ಈ ಕಡೆಯಿಂದ ನಮಗೆ ನೀರು ಫುಲ್ಲು ಹೊರಗಡೆ ಹೋಗುತ್ತೆ. ಇಲ್ಲಿಂದ ಸೀದಾ ನಮಗೆ ಹೋಗೋದು ಆಂಧ್ರ ಪ್ರದೇಶ್ ಕಡೆಗೆ. ಸೊ ಇವಾಗ ಸೀದಾ ನಮ್ಮ ಮನೆ ಕಡೆ ಪಯಣ. ಸ್ನೇಹಿತರೆ, ನೀವು ನೋಡ್ದಲ್ಲ, ಇದೇ ಚಿತ್ರಾವತಿ ಡ್ಯಾಮ್ ಅಂತಾರೆ.